ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ 50ನೇ ಅಂದರೆ ಸುವರ್ಣ ಮಹೋತ್ಸವದ ವಿಶೇಷ ಅಂಗವಾಗಿ ಲಕ್ಷಾಂತರ ಜನ ವಿಪ್ರರು ಸೇರಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯ ಸ್ಟಾಲ್ಗಳು ನಾವು ನೋಡ್ತಾ ಇದ್ದೀವಿ. ಅಂದರೆ ವ್ಯವಹಾರಕ್ಕೆ ಸಂಬಂಧ. ಯಾಕಂದರೆ ಬ್ರಾಹ್ಮಣರು ಮೊದಲು ಏನೋ ಇತ್ತು ಅಂತಾರೆ, ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯದಲ್ಲಿ ಮಾತ್ರ ಇದ್ದರು. ಇವತ್ತೆಲ್ಲ ರಂಗದಲ್ಲಿದ್ದಾರೆ. ಆ ದೃಷ್ಟಿಯಿಂದ ಒಂದು ಕಾಣ್ತಾ ಇದೆ, ದ್ವಿಜ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅದರ ಬಗ್ಗೆ ಒಂದೆರಡು ಮಾತು, ಅದರ ಏನು ಫೌಂಡರ್ ಆದಂತಹ ಶ್ರೀಯುತ ಹರೀಶ್ ಅವರಿಂದ ಎರಡು ಮಾತು. ನಮಸ್ಕಾರ, ಹೇಳಿ. ಹರೀಶ್ ಅತ್ರಯ್ಯ ಅಂತ. ದ್ವಿಜ ಎಂಟರ್ಪ್ರೈನರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದೊಂದು ಪ್ರೈವೇಟ್ ಲಿಮಿಟೆಡ್ ಆರ್ಗನೈಸೇಷನ್. ಇದು ಬ್ರಾಹ್ಮಣ ಎಂಟರ್ಪ್ರೈನರ್ಸ್ ಯಾರಿದ್ದಾರೆ, ಅಂದರೆ ಬ್ರಾಹ್ಮಣ ಉದ್ಯಮಿಗಳು ಯಾರಿದ್ದಾರೆ, ಅವರಿಗೆ ಕ್ಲೈಂಟ್ಗಳನ್ನು ಕನೆಕ್ಟ್ ಮಾಡೋದಕ್ಕೆ ಅಂತಲೇ ಇರುವಂಥದ್ದು. ವೆರಿ ಗುಡ್. ಸೊ ನಾವೇನು ಮಾಡ್ತೀವಿ ಇದೆ ಡಿಜಿಟಲ್ ಮಾರ್ಕೆಟಿಂಗಿನ ಮೂಲಕ ಮತ್ತು 1-to-1 ಫಿಸಿಕಲ್ ಮೀಟಿಂಗಿನ ಮೂಲಕ ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ನಮ್ಮದೇ 6 ದೇಶಗಳಲ್ಲಿ ಬೇರೆ ಬೇರೆ ಶಾಪ್ಗಳಿದ್ದಾವೆ ನಮ್ಮದು. ಸೊ ಇಲ್ಲಿ ತಯಾರಿಸುವಂತಹ ನಮ್ಮ ಮೆಂಬರ್ಗಳು ತಯಾರಿಸುವಂತಹ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಸೊ ಇದರಲ್ಲಿ ಕ್ಲೈಂಟ್ ಅನಾಲಿಸಿಸ್ ಬರುತ್ತೆ, ಡೇಟಾ ಮ್ಯಾನೇಜ್ಮೆಂಟ್ ಬರುತ್ತೆ, ಡೇಟಾ ಅನಾಲಿಟಿಕ್ಸ್ ಅಂತ ಬರುತ್ತೆ. ಪ್ರತಿಯೊಂದು ಡೀಟೇಲ್ಗಳನ್ನು ಕೂಡ ಇದ್ರ ಮೂಲಕನೇ ಮಾಡಿಕೊಡಲಾಗುತ್ತೆ. ಯಾವ ಕ್ಲೈಂಟ್ಗೆ ಅಥವಾ ಯಾವ ಸದಸ್ಯನಿಗೆ ಯಾವ ಥರದ ಟಾರ್ಗೆಟ್ ಆಡಿಯನ್ಸ್ ಬೇಕು ಅನ್ನೋದನ್ನು ಅನಲೈಸ್ ಮಾಡ್ತೀವಿ. ಇದಕ್ಕೆ ಹೆಚ್ಚುವರಿಯಾದಂಥ ಶುಲ್ಕಗಳು ಇರೋದಿಲ್ಲ. ಓಕೆ, ಈಗ ಇಲ್ಲಿ ಹಾಕಿದರೆ ಇಲ್ಲಿ ಸಹಿತ ಬೇರೆ ವೈವಿಧ್ಯಮಯ ಅಂತ ಇದಿದೆ. ಆ ಬಗ್ಗೆ ಒಂದೆರಡು ಮಾತು. ಯಾಕಂದರೆ ಬಟ್ಟೆ ಕಾಣ್ತಾ ಇದೆ, ಅಲ್ಲಿ ಚಟ್ನಿ ಪುಡಿ ಸಾಂಬಾರು ಕಾಣ್ತಾ ಇದೆ, ಪುಸ್ತಕಗಳು ಕಾಣ್ತಾ ಇದೆ. ಆ ಬಗ್ಗೆ ಯಾರೆಲ್ಲ ನಿಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ? ಇಲ್ಲಿ ಶ್ರೀಶಯ್ಯ ಅವ್ರದ್ದು ಪ್ರಾಡಕ್ಟ್ಗಳು ಕಾಣಿಸ್ತಾ ಇದೆ ನಿಮಗೆ. ಯೂನಿಫಾರ್ಮ್ ಅಲ್ವಾ? ಓಕೆ, ನಮಸ್ಕಾರ. ಹೇಳಿ. ಶ್ರೀಶಾ ಎಂಟರ್ಪ್ರೈಸಸಿಂದ ನಾವು ಕಾರ್ಪೊರೇಟ್ ಗಿಫ್ಟಿಂಗ್ ಆ್ಯಂಡ್ ಕಾರ್ಪೊರೇಟ್ ಟಿ ಶರ್ಟ್ಸ್ ಮಾಡ್ತೀವಿ. ನಾವು ಸ್ಟಾಲಲ್ಲಿದ್ದಾಗ ಓನ್ಲಿ ಖಾದಿ ಬಟ್ಟೆಗಳನ್ನು ನಾವು ಹಾಕೋದು, ಬೇರೆ ಯಾವುದೂ ಇಲ್ಲ. ಖಾದಿ ಟಾಪ್ಸು, ಖಾದಿ ಶರ್ಟ್ಸ್, ಖಾದಿ ಪ್ಯಾಂಟ್ಸ್, ಖಾದಿ ಮಕ್ಕಳ ಬಟ್ಟೆಗಳು. ನಿಮ್ಮದು ಇನ್ ಹೌಸ್ ಇದೆಯಾ? ಇನ್ ಹೌಸ್ ಸ್ಟಿಚಿಂಗ್ ಎಲ್ಲ ಇದೆ. ಓಕೆ, ಬರೀ ಖಾದಿದಲ್ಲಿ ನಾವು ಮಾತ್ರ ಸ್ಟಾಲ್ ಹಾಕ್ತೀವಿ. ಓಕೆ. ಹಾಗೆ ಇಲ್ಲಿ ಅಡುಗೆ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿದಂಥವರೊಬ್ಬರು ಇದ್ದಾರೆ. ಅವರ ಸಂಸ್ಥೆ ಬಗ್ಗೆ ಮತ್ತು ಒಂದು ವಿಶೇಷತೆ ಬಗ್ಗೆ ಒಂದೆರಡು ಮಾತು ಹೇಳಿ. ನಮಸ್ಕಾರ ಎಲ್ಲರಿಗೂ. ನಾನು ಯಶಸ್ವಿನಿ ಕೇಟರ್ಸ್ ಅಂತ ಮತ್ತು ಯಶಸ್ವಿನಿ ಯಾತ್ರಾ ಅಂತ ಎರಡು ಇದನ್ನು ನಡೆಸ್ತಾ ಇದ್ದೀನಿ. ಸಂಸ್ಥೆಯನ್ನು ಸುಮಾರು 18-20 ವರ್ಷದಿಂದ ನಡೆಸ್ತಾ ಇದ್ದೀನಿ. ಯಾವುದೇ ಶುಭ ಸಮಾರಂಭ ಇದ್ದರೆ ಅಡುಗೆಯನ್ನು ನಾನು ಮಾಡಿಕೊಡ್ತೀನಿ. ಕೆಲವು ನಮ್ಮವ್ರದ್ದೇ ಆದಂಥ ಕೆಲವು ಪ್ರಾಡಕ್ಟ್ಗಳು ಇದ್ದಾವೆ. ಹುಳಿ ಪುಡಿ, ಸಾರಿನ ಪುಡಿ, ಬಾತ್ ಪುಡಿ, ಈ ಥರ ಚಟ್ನಿ ಪುಡಿ, ಈ ಥರ ಸುಮಾರು ಐಟಮ್ಸ್ಗಳಿದ್ದಾವೆ. ಯಾರು ಬೇಕಾದರೂ ಬಂದು ತೊಗೋಬೋದು. ಸ್ಟಾಲ್ ನಂಬರ್ 65 ಮತ್ತು ನಾನು ಯಶಸ್ವಿನಿ ಯಾತ್ರಾ ಅಂತ ನಡೆಸ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದ ನಡೆಸ್ತಾ ಇದ್ದೀನಿ. ಪ್ಯಾಕೇಜ್ ಟೂರ್ಸ್ ಇರುತ್ತೆ. ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಪ್ಯಾಕೇಜ್ ಟೂರ್ಸು. ಎಲ್ಲ ಊಟ, ತಿಂಡಿ, ವಸತಿ ಎಲ್ಲ ಸೇರಿ ನಾನೇ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ಯಾರಿಗಾದರೂ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಮೋಹನ್ ಅಂತ. ನನ್ನ ನಂಬರ್ 9880028516. ಥ್ಯಾಂಕ್ ಯು. ತಮ್ಮ ಫೋನ್ ನಂಬರ್? ಶ್ರೀಶಾ ಎಂಟರ್ಪ್ರೈಸಸ್, ವೀಣಾ ಕುಲಕರ್ಣಿ. ಫೋನ್ ನಂಬರ್ ಬಂದು 9986709502. ಓಕೆ. ಯಾಕಂದರೆ ಒಂದು ಕೂಡಿ ಬೆಳೆಯೋಣ, ಹಂಚಿ ತಿನ್ನೋಣ ಅಂತ ಎಲ್ಲ ಬ್ರಾಹ್ಮಣರನ್ನು ಬೇರೆ ಬೇರೆ ಇದೆ. ಯಾಕಂದರೆ ಒಬ್ಬರಿಗೆ ಸ್ಟಾಲ್ ಹಾಕೋದು ಭಾಳ ಕಷ್ಟ ಈಗಿನ ಕಾಲದಲ್ಲಿ. ಆದ್ದರಿಂದ ಎಲ್ಲರೂ ಹಂಚಿ ಇದು ಮಾಡಿದ್ದೀರಾ. ಅದೇ ರೀತಿ ನಿಮ್ಮ ಬೇರೆ ಬೇರೆ ಚಟುವಟಿಕೆ ಬಗ್ಗೆ ಹೇಳಿ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಬಂದಿದ್ದಾರೆ. ಕೊನೆಯದಾಗೊಂದೆರಡು ಒಂದು ಸಂದೇಶ ತಮ್ಮ ಕಡೆಯಿಂದ. ಸರ್, ನಮ್ಮ ಸಂದೇಶ ಅಲ್ಲಿ ಟ್ಯಾಗ್ಲೈನ್ ಕಾಣಿಸುತ್ತೆ, ಸದ್ವಿಪ್ರ ಸದ್ವ್ಯವಹಾರ ಸಶಕ್ತ ಭಾರತ ಅಂತ. ಸದ್ವಿಪ್ರ ಒಳ್ಳೆಯ ವಿಪ್ರನಾಗಿ ಹೀಗೆಲ್ಲ ಇರಬೇಕು, ಏನು ನಡೆಸ್ಕೊಳ್ಬೇಕು. ಯಾರೊಟ್ಟಿಗೂ ನಿಮ್ಮಲ್ಲಿ ಧ್ಯೇಯಗೀತೆ ಕಾಣಿಸುತ್ತೆ ನಮ್ಮದು. ಆ ಧ್ಯೇಯಗೀತೆಯೇ ನಮ್ಮ ಸಂದೇಶ. ಇದರಲ್ಲಿ ಆತ್ಮಶಕ್ತಿ ಒಂದೇ ನಮ್ಮ ಬೀಜ ಮಕ್ಕಳು ಕಾಣಿಸುತ್ತೆ. ದ್ವೇಷವಿರದೆ ಸಾಧನೆಯು ನಮ್ಮದಾಗಲಿದೆ. ಯಾರ ಮೇಲೂ ದ್ವೇಷ ಇಲ್ಲದೆ ಖುಷಿಯಾಗಿ ಬಿಸ್ನೆಸ್ ಮಾಡೋದು ನಮ್ಮ ಮೂಲ. ಅದಕ್ಕೆ ಹೊರತಾಗಿ ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಲೆವೆಲ್ ಯಾವುದಂತಂದರೆ ಸಶಕ್ತ ಭಾರತ. ದೇಶ ಮುನ್ನಡೆಸಬೇಕು ಅಂತಂದರೆ ಉದ್ಯಮ ಚೆನ್ನಾಗಾಗಬೇಕು. ಯಾರನ್ನೋ ಕಾಲಿಡಿದು ಏನೋ ಮಾಡಿ ಅದು ಸಾಧಿಸೋದಕ್ಕಿಂತ ಉದ್ಯಮ ಚೆನ್ನಾಗಾಗಬೇಕು ಅಂತಂದರೆ ಇಷ್ಟು ಒಗ್ಗಟ್ಟಾಗಿ ಸೇರಿದ್ರೆ ಕೆಲಸ ಆಗುತ್ತೆ ಅಂತ ಅನ್ನೋದಷ್ಟೇ ನಮ್ಮ ಉದ್ದೇಶ. ಹಾಗೆ ಬಿಸ್ನೆಸ್ಸಲ್ಲಿ ಎರಡು ಮಾತಿದೆ ಹಿರಿಯರು ಹೇಳಿದಂತೆ. ಯಾಕಂದರೆ ಸಕ್ಸಸ್ಫುಲ್ ಒಂದು ಹೋಮ್ ವರ್ಕು, ನೆಟ್ವರ್ಕು, ಟೀಮ್ ವರ್ಕು, ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಅದು ಇರಬೇಕು ಅಂತ. ಹಾಗೆ ಲರ್ನಿಂಗು, ಅರ್ನಿಂಗು, ಅಚೀವ್ಮೆಂಟು, ರೆಕಗ್ನಿಷನ್, ನೆಟ್ವರ್ಕ್. ಅಂದರೆ ಇದರಲ್ಲಿ ಎಲ್ಲದರಲ್ಲಿ ಬರುವಂಥದ್ದು ನೆಟ್ವರ್ಕ್. ಅಂದರೆ ಕನೆಕ್ಟಿವಿಟಿ. ಎಷ್ಟು ಕನೆಕ್ಟಿವಿಟಿ ಇದೆಯೋ ಅದು ಹಂಚಿದರೆ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದ.